ಗೌತಮ್ ಅದಾನಿ ಗೌರ್ಮೆಂಟ್ ಆಫೀಸರ್ಸ್ಗೆ ಲಂಚ ಕೊಟ್ಟಿದ್ದಾರೆ, ಇನ್ವೆಸ್ಟರ್ಸ್ಗೆ ಮೋಸ ಮಾಡಿದ್ದಾರೆ ಅಂತ ಅಮೆರಿಕದ ಫೆಡರಲ್ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇತ್ತು, ನೆನಪಿದ್ಯಾ? 2024ರಲ್ಲಿ ಈ ಕೇಸ್ ಫೈಲ್ ಆದಾಗ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡಿ ಡೈರೆಕ್ಟ್ ಆಗಿ ಅದಾನಿ ಅರೆಸ್ಟ್ ಆಗಬೇಕು ಅಂತ ಡಿಮ್ಯಾಂಡ್ ಮಾಡಿದರು. ಕಾಂಗ್ರೆಸ್ ಲೀಡರ್ಸು, ವರ್ಕರ್ಸು ಮತ್ತು ಕೆಲವು ಮೀಡಿಯಾದವರು ಸೇರಿ ಯಾವುದೋ ಕೋರ್ಟು ಈಗಾಗಲೇ ಅದಾನಿ ಅವರನ್ನು ಅಪರಾಧಿ ಅಂತ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದೆ ಅನ್ನೋ ರೇಂಜ್ಗೆ ವಾತಾವರಣನ ಕ್ರಿಯೇಟ್ ಮಾಡಿದ್ರು. ಈಗ ನೀವೇ ಯೋಚನೆ ಮಾಡಿ, ಅದಾನಿ ಇಂಡಿಯನ್ಸು, ಅವರ ಕಂಪ್ನಿಯೂ ಇಂಡಿಯನು, ಆರೋಪದ ಮೇಲೆ ಲಂಚ ಕೊಟ್ಟಿದ್ದಾರೆ ಅಂತ ಹೇಳ್ತಿರೋದು ಕೂಡ ಇಂಡಿಯಾದಲ್ಲಿ. ಹಾಗಾದರೆ ಅವರ ಮೇಲಿರೋ ಕೇಸು ಅಮೆರಿಕದಲ್ಲಿ ಯಾಕೆ ನಡೀತಾ ಇತ್ತು? ಇದು ನೋಡಿ ಇಂಟರ್ನ್ಯಾಷನಲ್ ಇಕೋಸಿಸ್ಟಮ್ನ ಮ್ಯಾಜಿಕ್ಕು ಅಂದರೆ. ಇವತ್ತು USA ಇಂದ ಒಂದು ನ್ಯೂಸ್ ಬಂದಿದೆ. ಆ ನ್ಯೂಸು ಇವರೆಲ್ಲರೂ ಬಾಯಿ ಮುಚ್ಚಿಸಿದೆ. ಅದಾನಿ ಮೇಲಿರೋ ಎಲ್ಲ ಆರೋಪಗಳನ್ನು ಪರ್ಮನೆಂಟ್ ಆಗಿ ಡ್ರಾಪ್ ಮಾಡಬೇಕು ಅಂತ US ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಈಗ ಅಫಿಷಿಯಲ್ ಆಗಿ ಜಡ್ಜ್ಗೆ ರಿಕ್ವೆಸ್ಟ್ ಮಾಡಿದೆ. ಈ ಕೇಸನ್ನು ಕೋರ್ಟ್ ತರಲೇಬಾರ್ದಾಗಿತ್ತು ಅಂತ DOJ ಓಪನ್ ಆಗಿ ಒಪ್ಕೊಂಡಿದೆ. US DOJ ಇದನ್ನು ಕೇವಲ ನೇಮ್ ಅಂಡ್ ಶೇಮ್ ಅಂದರೆ ಉದ್ದೇಶಪೂರ್ವಕವಾಗಿ ಹೆಸರು ಹಾಳು ಮಾಡೋ ಕೇಸ್ ಅಂತ ಕರೆದಿದೆ. ಇದರಲ್ಲಿ ಎನ್ಕ್ವೈರಿಗೆ ಹೋಗುವಂಥ ಯಾವುದೇ ಸಾಕ್ಷಿಗಳು ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಆದರೆ ಈ ಪೊಲಿಟಿಕಲ್ ಡ್ರಾಮಾದಿಂದ ನಿಜಕ್ಕೂ ಲಾಸ್ ಆಗಿದ್ಯಾರಿಗೆ? ಯಾವುದೇ ಕೋರ್ಟ್ನ ಜಡ್ಜ್ಮೆಂಟ್ ಇಲ್ಲದೆ ಫಾರಿನ್ ಏಜೆನ್ಸಿಗಳ ಆರೋಪಕ್ಕೆ ಈ ಲೀಡರ್ಸ್ಗಳು ತಲೆಬಾಗಿದ್ರು. ಅದಾನಿ ಗ್ರೂಪ್ ಮಾರ್ಕೆಟ್ ವ್ಯಾಲ್ಯೂ ಕೆಲವೇ ದಿನಗಳಲ್ಲಿ $55 ಬಿಲಿಯನ್ ಕ್ರಾಶ್ ಆಯಿತು. ಈ ಮಾರ್ಕೆಟ್ ಕ್ರಾಶ್ನಿಂದ ಲಾಸ್ ಆಗಿದ್ದು ಯಾವ ಪೊಲಿಟಿಷಿಯನ್ಗೂ ಅಲ್ಲ ಅಥವಾ ಅಮೆರಿಕದ ಕೋರ್ಟ್ಗೂ ಅಲ್ಲ, ಬದಲಾಗಿ ಶೇರ್ ಮಾರ್ಕೆಟ್ನಲ್ಲಿ ತಮ್ಮ ಕಷ್ಟದ ದುಡ್ಡನ್ನು ಇನ್ವೆಸ್ಟ್ ಮಾಡಿದಂತಹ ಕಾಮನ್ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಮತ್ತು ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗಳಿಗೆ. ನೋಡಿ, ಬೆಳೀತಾ ಇರೋ ಇಂಡಿಯಾ ನೋಡೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಇದು US ವಿಚಾರದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದರೆ ಇಂಡಿಯಾದಲ್ಲಿ ಇಂಥ ಇಶ್ಯೂಗಳನ್ನು ಕಾಂಗ್ರೆಸ್ಸು ಹೈಲೈಟ್ ಮಾಡುತ್ತೆ. ಇಂಡಿಯಾದ GDP ಡೆವಲಪ್ಮೆಂಟನ್ನು ಹಿಂದೂ ರೇಟ್ ಗ್ರೋತ್ ಅಂತ ಕರೆದು ಹೆಸರು ಹಾಳು ಮಾಡುವಂಥ ಇದೇ ಕಾಂಗ್ರೆಸ್ ಇಕೋಸಿಸ್ಟಮ್ ಇವರ DNA ಇಂಡಿಯಾದ ವಿರುದ್ಧ ದ್ವೇಷ ಇವತ್ತಿಗೂ ಹಾಗೇ ಇದೆ ಅನ್ನೋದನ್ನು ಪ್ರೂವ್ ಮಾಡುತ್ತೆ. ಭಾರತದ ಹೆಸರು ಹಾಳು ಮಾಡೋದಕ್ಕೆ ಇವರಿಗೆ ಯಾರು ಸಪೋರ್ಟ್ ಸಿಕ್ಕಿದ್ರೂ ಖುಷಿ ಪಡ್ತಾರೆ, ಅವರನ್ನು ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ಈ ಪೊಲಿಟಿಕಲ್ ಬ್ಲೇಮ್ ಗೇಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ.